ಹಾಯ್ ಹಲೋ ವೆಲ್ಕಮ್ ಟು ಲಾಲ್ಸಾಪ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್ ಈ 2024 ಯಾವ ರೀತಿಯಾಗಿ ನೀವು ಯೂಟ್ಯೂಬ್ ಚಾನಲ್ ಪ್ರೊಫೆಷ್ನಲ್ ಆಗಿ ಯೂಟ್ಯೂಬ್ ಚಾನಲನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, 2024 ಯಾವ ರೀತಿ ಪ್ರೊಫೆಷ್ನಲ್ ಆಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಮತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂದ್ರೆ ಯಾವ ರೀತಿಯಾಗಿ ಇಮೇಲ್ ಐಡಿ ಕ್ರಿಯೇಟ್ ಮಾಡೋದು, ಯಾವ ರೀತಿಯಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಯಾವ ರೀತಿ ಲೋಗೋ ಆ್ಯಡ್ ಮಾಡೋದು, ಯಾವ ರೀತಿಯಾಗಿ ಅದರಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ಯಾವ ರೀತಿಯಾಗಿ ಸೆಟ್ಟಿಂಗ್ ಆನ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಎ ಟು ಜೆಡ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾನು ನನ್ನ ಸ್ಕ್ರೀನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಪ್ರೊಫೆಷ್ನಲ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಯಾವ ರೀತಿಯಾಗಿ ಇಮೇಲ್ ಐಡಿ ಕ್ರಿಯೇಟ್ ಮಾಡೋದು ಅಂತ, ಯಾವ ರೀತಿಯಾಗಿ ಸ್ಟುಡಿಯೋದಲ್ಲಿ ಯಾವ ರೀತಿ ಹೋಗಿ ಸೆಟ್ಟಿಂಗ್ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಧಮಾಕದಾರ್ ಇಂಟ್ರೋದೊಂದಿಗೆ ತಿಳಿಸ್ಕೊಡ್ತೀನಿ ನಾನು ನನ್ನ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನಲ್ಲಿರೋ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ಫೋನಿನಲ್ಲಿರುವ ಯೂಟ್ಯೂಬ್ ಆ್ಯಪನ್ನು ಓಪನ್ ಆದ ನಂತರ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದ ಇಲ್ಲಿ ಯು ಅಂತ ನಿಮ್ಮೊಂದು ಲೋಗೋ ಆಪ್ಷನ್ ತೋರಿಸಿರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್, ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಬರ್ತಿದೆ. ಸ್ವಿಚ್ ಅಕೌಂಟ್ ಮೇಲೆ ನೀವು ಏನು ಮಾಡಬೇಕಂದ್ರೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಈ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದ ನಂತರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಅಕೌಂಟ್ ಅಂತ ಬರೆದ ಮೇಲೆ ಅದರ ಕೆಳಗಡೆ ಇಲ್ಲಿ ಅದರ ಪಕ್ಕದಲ್ಲಿ ಪ್ಲಸ್ ಅನ್ನೋ ಒಂದು ಸಿಂಬಲ್ ಇದೆ. ಆ ಪ್ಲಸ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇದು ಪಾಸ್ವರ್ಡ್ ವೆರಿಫಿಕೇಷನ್ ಕೇಳ್ತದೆ. ನಿಮ್ಮ ಫೋನಲ್ಲಿ ಪಾಸ್ವರ್ಡ್ ವೆರಿಫಿಕೇಷನ್ ಕೊಡಿ. ಪಾಸ್ವರ್ಡ್ ವೆರಿಫಿಕೇಷನ್ ಕೊಟ್ಟ ನಂತರ ಈ ರೀತಿಯ ಚೆಕಿಂಗ್ ಇನ್ಫಾರ್ಮೇಷನ್ ಬರುತ್ತೆ. ಇನ್ಫಾರ್ಮೇಷನ್ ಚೆಕಿಂಗ್ ಮಾಡುತ್ತೆ. ಈ ರೀತಿಯಾಗಿ ಬರುತ್ತೆ. ಇಮೇಲ್ ಆಲ್ರೆಡಿ ಇದ್ದರೆ ಇಮೇಲ್ ಐ ಡಿ ಹಾಕಿ ಲಾಗಿನ್ ಆಗಿ, ಇಲ್ಲ ಅಂದರೆ ನೀವು ಮಾಡ್ಕೊಂಡ್ರೆ ಪ್ರೊಫೆಷ್ನಲ್ ಆಗಿ ಈ ಯೂಟ್ಯೂಬ್ ಚಾನಲ್ಗಾಗಿ ಒಂದು ನ್ಯೂ ಇಮೇಲ್ ಕ್ರಿಯೇಟ್ ಮಾಡ್ಕೊ. ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ ಮೈ ಪ್ರೊಫೆಷ್ನಲ್ ಯೂಸ್ ಅಂತ ಬರುತ್ತೆ. ಫಾರ್ ವರ್ಕ್ ಆ್ಯಂಡ್ ಬಿಸ್ನೆಸ್ ನಾವು ಪರ್ಸನಲ್ ಯೂಟ್ಯೂಬ್ ಚಾನಲ್ ಇದ್ರ ಸಲ ಕ್ರಿಯೇಟ್ ಮಾಡ್ತಾ ಇದ್ದೇವೆ ಫ್ರೆಂಡ್ಸ್. ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫಸ್ಟ್ ನೇಮು ಮತ್ತು ನಿಮ್ಮ ಲಾಸ್ಟ್ ನೇಮ್ ಹಾಕಬೇಕಂತ ನಾನು ಹೆಸರನ್ನು ಹಾಕ್ತಾ ಇದ್ದೀನಿ. ನಂತರ ನಿಮ್ಮ ಫೋನಿನ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಈ ರೀತಿಯ ಇಂಟರ್ಫೇಸ್ ಬಂದ ನಂತರ ಮೀಡಿಯಮ್ದಲ್ಲಿ ಪ್ಲಸ್ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ನೀವೇನು ನೋಡ್ಕೊಂಡು ಇಲ್ಲಿ ಯು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಯು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಕ್ರಿಯೇಟ್ ಎ ಚಾನಲ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಬರುತ್ತೆ ಕ್ರಿಯೇಟ್ ಎ ಚಾನಲ್ ಅಂತ. ಇದರ ಮೇಲೆ ಕೊಡಿ. ಇದರ ಮೇಲೆ ಕೊಟ್ಟ ನಂತರ ಈ ರೀತಿಯಾಗಿ ಚಾನಲ್ ಕ್ರಿಯೇಟೆಡ್ ಅಂತ ಬರುತ್ತೆ. ಈ ರೀತಿ ಕೊಡಿ. ಈ ರೀತಿಯಾಗಿ ಕೊಟ್ಟ ನಂತರ ಯು ಚಾನಲ್ ಅಂತ ಕೊಡಿ. ಇದರ ಮೇಲೆ ಕೊಟ್ಟ ನಂತರ ನಿಮ್ಮ ಚಾನಲ್ ನೇಮನ್ನು ಎಡಿಟ್ ಮಾಡಿಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆದ ನಂತರ ಇಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕೊಡಿ. ಇದು ನಿಮ್ಮ ಬೇಕಾದ ಚಾನಲ್ ನೇಮನ್ನು ಆ್ಯಡ್ ಮಾಡಿ. ನನ್ನ ಚಾನಲ್ ನೇಮ್ ಇದೇ ಇಡ್ತೀನಿ, ಲಾಲ್ಸಾಪ್ ಸೇವ್ ಅಂತ ಕೊಡಿ. ಈ ರೀತಿ ನಿಮ್ಮ ಹ್ಯಾಂಡಲನ್ನು ನೀವು ಸೆಟ್ ಮಾಡಿಕೊಡಿ. ಬೇಕಾದ ಅಂದರೆ ಯಾವ ರೀತಿಯ ಸರ್ಚ್ ಮಾಡೋದು, ಈಗ ಇನ್ಸ್ಟಾಗ್ರಾಮಲ್ಲಿ ಹ್ಯಾಂಡಲ್ ಇರುತ್ತಲ್ವ ಅದೇ ರೀತಿ ಇದನ್ನು ಯೂಸರ್ ನೇಮ್ ಹ್ಯಾಂಡಲ್ ಇರುತ್ತೆ. ನೀವು ಸೆಟ್ ಮಾಡ್ಕೋಬೇಕು. ನಿಮ್ಮ ಚಾನಲ್ URL ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ಇದು ಪ್ರೈವೇಸಿ ಇರುತ್ತೆ. ಇದನ್ನು ಆನ್ ಮಾಡಿಟ್ಕೊಡಿ. ಆನ್ ಮಾಡ್ಕೊಂಡು ಇಲ್ಲಿ ನೀವು DP ಹಾಕಬೇಕಾಗುತ್ತೆ. ನಾನು DP ಹಾಕ್ತಿದ್ದೀನಿ. ಅಂದರೆ ಇದು ಇಮೇಜ್ ಆ್ಯಡ್ ಮಾಡೋಕ್ಕಾಗುತ್ತೆ. ನಿಮ್ಮ ಪೋಸ್ಟ್ರು ನಿಮ್ಗೆ ಯಾವುದಾದ್ರೂ ಒಂದು ಇಮೇಜ್ ಅಥವಾ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಆ್ಯಡ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾದ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಈ ರೀತಿಯಾದ ಒಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ಸೇವ್ ಪಿಕ್ಚರ್ಸ್ ಅಂತ ಬರುತ್ತೆ. ಇದರ ಮೇಲೆ ನೀವು ಕೊಡಬೇಕಾಗುತ್ತೆ. ಇದು ಮ್ಯಾಪ್ ಅಪ್ಡೇಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಕೊಟ್ಟ ನಂತರ ನೀವೇನು ಮಾಡ್ಕೊಂಡ್ರೆ ನಿಮ್ಮ ಫೋನಿನಲ್ಲಿರುವ ಕ್ರಿಯೇಟರ್ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಗುತ್ತೆ. ಅದರಲ್ಲಿ ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ ಫ್ರೆಂಡ್ಸ್. ನೀವು ನಿಮ್ಮ ಫೋನಿನಲ್ಲಿ ಕ್ರಿಯೇಟರ್ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಂಡ್ರೆ ನೀವು ಯಾವುದಾದ್ರೂ ಬ್ರೌಸರಲ್ಲಿ ಬಂದು ನೀವು youtube.com ಸರ್ಚ್ ಮಾಡಿಕೊಂಡು ಓಪನ್ ಮಾಡಿಕೊಂಡ ನಂತರ ನೀವು 3 ಡಾಟ್ ಮೇಲೆ ಬಂದು ಡೆಸ್ಕ್ಟಾಪ್ ಕೀಲಿ ಆನ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಕೀಲಿ ಆನ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಈ ರೀತಿಯಾಗಿ ಬಂದ ನಂತರ ಲೋಗೋ ಇರುತ್ತೆ. ಇಲ್ಲಿ ನೀವು ಲೋಗೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ.
ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಬರುತ್ತೆ. ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಬರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಗೆ ಎಲ್ಲ ರೀತಿಯ ನಿಮ್ಮ ಚಾನಲ್ಸ್ ಬರುತ್ತೆ. ನಿಮಗೆ ನೀವು ಚಾನಲ್ ಕ್ರಿಯೇಟ್ ಮಾಡಿದೆವಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಲೋಡ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು, ಸ್ವಲ್ಪ ವೇಟ್ ಮಾಡಿ. ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ. ಈ ರೀತಿಯಾಗಿ ನೀವು ಮತ್ತೆ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಈ ರೀತಿ ಲೋಡ್ ಆಗುತ್ತೆ. ಈ ರೀತಿ ಲೋಡ್ ಅಂತ ಯೂಟ್ಯೂಬ್ ಸ್ಟುಡಿಯೋ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಸ್ವಲ್ಪ ಲೋಡ್ ಆಗುತ್ತೆ. ವೇಟ್ ಮಾಡಿ ಫ್ರೆಂಡ್ಸ್, ಸ್ವಲ್ಪ ವೇಟ್ ಮಾಡಿ. ಈ ರೀತಿಯಾಗಿ ಲೋಡ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಮಾಡಿಕೊಂಡಂತ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ, ಕಂಟಿನ್ಯೂ ಮೇಲೆ ಕೊಡಿ ಫ್ರೆಂಡ್ಸ್. ಕಂಟಿನ್ಯೂ ಮೇಲೆ ಕೊಟ್ಟ ಮೇಲೆ ಇಲ್ಲಿ ಕ್ಲೋಸ್ ಬರುತ್ತೆ, ಕ್ಲೋಸ್ ಮೇಲೆ ಕೊಡಿ. ಇಲ್ಲಿ ನಾನು ನಿಮ್ಗೆ ನಾನು ಯಾವ ರೀತಿ ಹೇಳ್ತೀನಿ ಆ ರೀತಿ ಸೆಟ್ಟಿಂಗ್ ಮಾಡಿ. ഇപ്പോൾ ಲಾಸ್ಟಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಜನರಲ್ಲಿ $US ಇರುತ್ತೆ, ಇದ್ರ ಮೇಲೆ ನೀವು ಇಟ್ಕೊಳ್ಳಿ. ಮತ್ತು ಹಾಗೆ ಚಾನಲ್ಸ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬೇಸಿಕ್ಕು, ಇಲ್ಲಿ ನಿಮ್ಮ ಕಂಟ್ರಿ ಯಾವುದತ್ತ ನೀವು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾನು ನನ್ನ ಕಂಟ್ರಿನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಬರುತ್ತೆ, ಎಲ್ಲ ಕಂಟ್ರಿಗಳು ಬರ್ತಿರ್ತದೆ. ಇದರಲ್ಲಿ ನನ್ನ ಕಂಟ್ರಿ ಇಂಡಿಯಾ ಆಗ್ತಿದೆ. ಸಾರಿ ಫ್ರೆಂಡ್ಸ್, ಬೇರೆ ಸೆಲೆಕ್ಟ್ ಆಯಿತು. ಈ ರೀತಿ ಮತ್ತೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ನಿಮ್ಮ ಕಂಟ್ರಿ ಯಾವುದತ್ತೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು, ಸ್ವಲ್ಪ ವೇಟ್ ಮಾಡಿ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕೀವರ್ಡ್ ಅಂತ ಬರ್ತದೆ. ನಿಮ್ಮ ಚಾನಲನ್ನು ಯಾರಾದರೂ ಸರ್ಚ್ ಮಾಡಿದಾಗ ಬರಬೇಕಂದ್ರೆ ಇಲ್ಲಿ ನೀವು ಕೀವರ್ಡನ್ನು ಹಾಕಬೇಕಾಗುತ್ತೆ. ನಾನು ಒಂದು ಕೀವರ್ಡನ್ನು ಹಾಕಿ ತೋರಿಸ್ತಿದ್ದೀನಿ. ಈ ರೀತಿಯಾಗಿ ಈ ರೀತಿಯ ಕೀವರ್ಡ್ ಹಾಕಿ ಇಷ್ಟು ಕೊಟ್ಟರೆ ಈ ರೀತಿಯ ಕೀವರ್ಡ್ ಸೇವ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಈ ಕೀವರ್ಡ್ ಹಾಕ್ಬೋದು ಫ್ರೆಂಡ್ಸ್. ಅದಂತ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಬರುತ್ತೆ. ನೀವು ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಚಿಲ್ಡ್ರನ್ಸ್ಗಾಗಿ ವಿಡಿಯೋ ಮಾಡ್ತಿದ್ರೆ ಇಲ್ವಾ ಅಂತ ನೀವು ಕೊಡಬೇಕಾಗುತ್ತೆ. ಇಲ್ಲಿ ನೋ ಓದ್ತಿದ್ರೆ ನೋ ಕೊಡಿ, ಪ್ರತಿಯೊಂದು ಸೆಲೆಕ್ಟ್ ಮಾಡಿ ಚಿಲ್ಡ್ರನ್ಸ್ಗಾಗಿ ಮಾಡ್ತೀರಿ ಎಸ್ ಅಂತ ಕೊಡಿ. ಇಷ್ಟು ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಮತ್ತು ಈ ರೀತಿ ಬರುತ್ತೆ. ಮತ್ತು ಇಲ್ಲಿ ಫೀಚರ್ಸ್ ಏನು ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ. ಈಗಾಗಲೇ ಕೆಲವಷ್ಟು ಫೀಚರ್ಸ್ ಆನ್ ಆಗಿ ತೋರಿಸ್ತೀನಿ. ಆ ಫೀಚರ್ಸ್ ಆಗಿದೆ. ವಿಡಿಯೋ ಅಪ್ಲೋಡ್ ಮಾಡೋದು, ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದು, ಯಾಡ್ ಕೊಲೆಬರೇಟ್ ಕ್ಲಿಕ್ ಮಾಡೋದು ಆನ್ ಆಗಿದೆ. ಮತ್ತೊಂದು ಕೆಳಗಡೆ ಇಲ್ಲಿ ತೋರಿಸುತ್ತೆ ಇಂಟ್ರೆಸ್ಟಿಂಗ್ ಫೀಚರ್ಸ್ ಅಂತ ಬರ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಂತ ನಿಮ್ಮ ಫೋನ್ ನಂಬರ್ ವೆರಿಫಿಕೇಷನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಫೋನ್ ನಂಬರ್ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಥಂಬ್ನೇಲು ಲೈವ್ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಇಲ್ಲಿ ವೆರಿಫಿಕೇಷನ್ ಫೋನ್ ನಂಬರ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋನ್ ನಂಬರ್ನ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಆದ ನಂತರ ಮತ್ತೊಂದು ಏನು ಅಡ್ವಾನ್ಸ್ ಫೀಚರ್ ಇರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ವ್ಯಾಲಿಡ್ ಐಡಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ವಿಡಿಯೋ 5 ಸೆಕೆಂಡ್ ವಿಡಿಯೋ ರೆಕಾರ್ಡ್ ಆಗುತ್ತೆ. ಅದನ್ನು ಹಾಕಿ ಇದಿಷ್ಟು ಆದ ನಂತರ ಮತ್ತೆ ಕೆಳಗೆ ಅಪ್ಲೋಡ್ ಡಿಫಾಲ್ಟ್ ಅಂತ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಅದನ್ನು ನಾನು ತೋರಿಸ್ತೀನಿ. ಇಲ್ಲಿ ವೆರಿಫಿಕೇಷನ್ ಯುವರ್ ಫೋನ್ ನಂಬರ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ವೆರಿಫಿಕೇಷನ್ ಫೋನ್ ನಂಬರನ್ನು ಕ್ಲಿಕ್ ಮಾಡ್ತೀನಿ. ಅಪ್ಲೋಡ್ ಡಿಫಾಲ್ಟ್ ಅಂತ ಬರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೋಡ್ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಬರುತ್ತೆ. ನಿಮ್ಮ ಚಾನಲ್ ಬಗ್ಗೆ ಸ್ವಲ್ಪ ಡೀಟೇಲ್ ಹಾಕಿ, ಆದ ನಂತರ ಸ್ವಲ್ಪ ಡಿಸ್ಕ್ರಿಪ್ಷನ್ ಹಾಕಿ, ಅದು ವಿಜಿಬಲ್ ಆಗಿರುತ್ತೆ. ಮತ್ತು ಟ್ಯಾಗ್ ಬರುತ್ತೆ. ನೀವು ಚಾನಲ್ ಸ್ವಲ್ಪ ಟ್ಯಾಗ್ ಹಾಕಿ, ಅದನ್ನು ಸ್ವಲ್ಪ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋ ಮತ್ತೊಬ್ಬರು ಯೂಸ್ ಮಾಡ್ಕೋಬೇಡ ಅಂತ ಈ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಎ ಲೈಸೆನ್ಸ್ ಅಂತ ತೆಗೆದು ಕೊಟ್ಟರೆ ನಿಮ್ಮ ವಿಡಿಯೋ ಮತ್ತೊಬ್ಬರು ಯೂಸ್ ಮಾಡ್ಕೋದು. ಬೇಡ ಅಂದರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕೊಡಿ. ಮತ್ತು ನಿಮ್ಮ ಕೆಟಗರಿ ಯಾವುದು, ಇದು ಮೇನ್ ಇಂಪಾರ್ಟೆಂಟು. ನಿಮ್ಮ ಚಾನಲ್ನ ಕೆಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದು ಅಂತ ಫ್ರೆಂಡ್ಸ್. ನಾನು ಕೆಟಗರಿನ ಏನು ಮಾಡ್ತೀನಿ ಅಂದರೆ ಪಾಪ್ಯುಲರ್ ಹ್ಯಾಂಡ್ ಬ್ಲಾಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಬ್ಲಾಗ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ. ಆದ ನಂತರ ನಿಮ್ಮ ವಿಡಿಯೋ ಯಾವ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಮಾಡ್ತೀರಿ, ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾಡ್ತೀರ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಗುತ್ತೆ. ವಿಡಿಯೋ ಲ್ಯಾಂಗ್ವೇಜಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಸ್ವಲ್ಪ ಸ್ಕ್ರಾಲ್ ಮಾಡಿ ಕನ್ನಡ ಅಂತ ಬರುತ್ತೆ. ಯಾವುದೇ ಥರದ ಸೆಲೆಕ್ಟ್ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡೋಕ್ಕಾಗುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ನಾನು ಕನ್ನಡ ಬರುತ್ತೆ. ಇಲ್ಲಿ ಕನ್ನಡ ಹಾಕಿದ್ರೆ ಕನ್ನಡ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಆದಂತೆ ನೀವೇನಾದರೂ US ಆಗಿದ್ದರೆ ಈ ಕ್ಯಾಪ್ಷನ್ನು ಹಾಕಬೇಕಾಗುತ್ತೆ. ನಾ US ಕ್ಯಾಪ್ಷನ್ ಆಗುತ್ತಲ್ಲ, ವಿಡಿಯೋ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಯಾವ ಲ್ಯಾಂಗ್ವೇಜಲ್ಲಿ ಕೊಡ್ತೀರಾ ಅದನ್ನು ಇಂಪಾರ್ಟೆಂಟ್ ಆಗಿ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಈ ರೀತಿ ಸ್ವಲ್ಪ ಸ್ಕ್ರಾಲ್ ಮಾಡಿಕೊಂಡು ಇಲ್ಲಿ ಇಂಡಿಯನ್ ಇಂಗ್ಲೀಷ್ ಅಂತ ಬರುತ್ತೆ, ಇದರ ಮೇಲೆ ನಾನು ಹಾಕ್ತೀನಿ. ಇದ್ರ ಮೇಲೆ ಹಾಕಿ ಸ್ವಲ್ಪ ಸ್ಕ್ರಾಲ್ ಮಾಡಿಕೊಳ್ಳಿ. ಮೇಲೆ ಸ್ವಲ್ಪ ಸ್ಕ್ರಾಲ್ ಮಾಡಿಕೊಂಡು ನಿಮ್ಮ ಕಮೆಂಟ್ ಯಾವ ರೀತಿ ಆಗಿರ್ಬೇಕಂತ ಆನ್ ಆಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕರೆಕ್ಟ್ ಬೇಸಿಕ್ ಇರುತ್ತೆ. ಇದ್ರ ಮೇಲೆ ನೀವು ಹಾಕಬೇಕಾಗುತ್ತೆ. ಇದ್ರ ಮೇಲೆ ಹಾಕಿದ ನಂತರ ಕೆಳಗಡೆ ಪರ್ಮಿಷನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಪರ್ಮಿಷನ್ ನೀವು ಓನರ್ ಇಬ್ಬರಿದ್ದರೆ ಇಲ್ಲಿ ಇನ್ವೈಟ್ ಪರ್ಮಿಷನ್ ಕೊಟ್ಟು ಮತ್ತೊಬ್ಬರನ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ಗೆ. ಇಲ್ಲಿ ಕಮಿಟಿ ಅಂತ ಬರುತ್ತೆ, ಕಮಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕ್ಕಾಗುತ್ತೆ.
ಇಲ್ಲಿ ಯಾವ ರೀತಿಯಾಗಿರುತ್ತೆ ಡಿಫಾಲ್ಟ್ ಮೇಲೆ ನೀವು ಓಪನ್ ಮಾಡ್ಕೊಂಡು ಆ್ಯಡ್ ಮಾಡೋಕ್ಕಾಗುತ್ತೆ ಮತ್ತು ಕ್ರಿಯೇಟ್ ಡಿಫಾಲ್ಟ್ ಇರುತ್ತೆ. ಇದು ನೀವು ಫ್ಯೂಚರ್ ಆಗಿದೆ. ಇದರ ಮೇಲೆ ಟೇಕ್ ಸರ್ ಕೊಟ್ಟು ನೀವು ಎನೇಬಲ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಇದನ್ನು ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ನಾನು ಸಪ್ರೇಟ್ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ. ಇಲ್ಲಿ ಅಗ್ರಿಮೆಂಟ್ ಇರುತ್ತೆ, ಅಗ್ರಿಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದಾದ್ರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ನೀವು ಅಗ್ರಿಮೆಂಟನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಆ್ಯಡ್ ಮಾಡಿಕೊಂಡ ನಂತರ ಇಲ್ಲಿ ಏನು ಮಾಡ್ಕೊಂಡು ಶೇವ್ ಅಂತ ಬರುತ್ತೆ. ಇದನ್ನು ಸಾರಿ ಫ್ರೆಂಡ್ಸ್ ಕ್ಯಾನ್ಸಲ್ ಆಯಿತು. ರಿಟರ್ನ್ ಕ್ಯಾನ್ಸಲ್ ಹಾಕಿ ಇಲ್ಲಿ ಶೇವ್ ಅಂತ ಬರುತ್ತೆ. ಶೇವ್ ಮೇಲೆ ಹಾಕೋಗುತ್ತೆ. ನೀವು ಮಾಡೋದೆಲ್ಲ ಸೆಟ್ಟಿಂಗು ಈ ರೀತಿ ಶೇವ್ ಆಗುತ್ತೆ. ಮತ್ತು ಇಲ್ಲಿ ಕೆಳಗಡೆ ಇಲ್ಲೊಂದು ಆಪ್ಷನ್ ತೋರಿಸ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವೇಟ್ ಮಾಡಿ ಲೋಡ್ ಆಗುತ್ತೆ. ಚೆನ್ನಾಗುತ್ತೆ ನಿಮ್ಮ ಚಾನಲ್ ಇಲ್ಲಿ ಪ್ಲಸ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ತೋರಿಸ್ತೀನಿ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾದ ವಿಡಿಯೋ ಬೇಕಾದ ಲಿಂಕನ್ನು ಇದಾದಮೇಲೆ ಬ್ರ್ಯಾಂಡಿಂಗ್ ಅಂತ ಬರುತ್ತೆ. ಸ್ವಲ್ಪ ಬ್ರ್ಯಾಂಡಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ತೋರಿಸ್ತೇನೆ. ಇಲ್ಲಿ ನಿಮ್ಮ ಪ್ರೊಫೈಲ್ ಆ್ಯಡ್ ಮಾಡ್ಬೋದು ಮತ್ತು ನಿಮ್ಮ ಬ್ಯಾನರ್ ಇಮೇಜ್ ಆ್ಯಡ್ ಮಾಡ್ಬೋದು. ಇಲ್ಲಿ ಅಪ್ಲೋಡ್ ಮಾಡಿ ವಿಡಿಯೋ ವಾಟರ್ ಮಾರ್ಕ್ ಆ್ಯಡ್ ಮಾಡ್ಬೋದು. ಸೀರೆ ಯಾವ ರೀತಿ ಅಂತ ನಾನು ಪ್ರೈವೇಟ್ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಚಾನಲ್ ನೇಮು ಬರ್ತೀನಿ, ಚಾನಲ್ ಹ್ಯಾಂಡಲ್ ಬರುತ್ತೆ. ಚಾನಲ್ ಬಗ್ಗೆ ಡಿಸ್ಕ್ರಿಪ್ಷನ್ ಹಾಕಿ ಇಲ್ಲಿ ಪ್ಲಸ್ ನೀವು ಯಾವ ಲ್ಯಾಂಗ್ವೇಜ್ ಮೇಲೆ ವಿಡಿಯೋ ಮಾಡ್ತೀರ ಅದನ್ನು ಹಾಕಿ ಚಾನಲ್ ರಿವಲ್ಲರ್ ಬರುತ್ತೆ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಬೇಕಾದ ಯಾವ್ಯಾವ ರೀತಿಯಾದ ನೀವು ಸೋಷಿಯಲ್ ಮೀಡಿಯಾ ಲಿಂಕನ್ನು ಯೂಸ್ ಮಾಡ್ತೀರ ಅವೆಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು ಲಿಂಕನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಅದ ನಂತರ ನಿಮ್ಮ ಬಿಸ್ನೆಸ್ ಇಮೇಲ್ ಐ ಡಿ ಹಾಕಬೇಕಾಗುತ್ತೆ. ನಿಮ್ಮ ಇಮೇಲ್ ಐ ಡಿ ಯಾವುದೇ ಮೇಲೆ ಸ್ಪಾನ್ಸರ್ಸ್ ಯಾವ ರೀತಿ ಇಮೇಲ್ ಐ ಡಿ ನೀವು ಆ್ಯಡ್ ಮಾಡ್ತೀರ, ಯಾವ ಇಮೇಲ್ ಐ ಡಿಯಲ್ಲೇ ನೀವು ವರ್ಕ್ ಮಾಡ್ತೀರ ಅಂತ ಆ ಇಮೇಲ್ ಐ ಡಿಯಲ್ಲಿ ನೀವು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಆ್ಯಡ್ ಮಾಡೋದು ಅಂತ ಫ್ರೆಂಡ್ಸ್. ಹೆಚ್ಚಿನ ವಿಡಿಯೋ ಇದೇ ರೀತಿ ಮುಂದಿನ ವಿಡಿಯೋ ಬರುತ್ತೆ ಫ್ರೆಂಡ್ಸ್. ಯಾವ ರೀತಿ ತಮಿಳ್ ಮಾಡೋದು, ಯಾವ ರೀತಿ ತಮಿಳ್ ಆ್ಯಡ್ ಮಾಡೋದು ಅಂತ ಫ್ರೆಂಡ್ಸ್, ಯಾವ ರೀತಿ ಪ್ಲೇಸ್ಟೋರ್ ಕ್ರಿಯೇಟ್ ಮಾಡೋದು ಅಂತ. ಆದ ಕಾರಣ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿಯಾಗಿ ನಿಮ್ಮ ಪುನೀಲ್ ಪ್ರೊಫೆಷ್ನಲ್ ಯೂಟ್ಯೂಬ್ ಚಾನಲನ್ನು ನೀವು ಯೂಟ್ಯೂಬ್ ಚಾನಲ್ 2024 ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ಫ್ರೆಂಡ್ಸ್. ಹಾಗಾದರೆ ಯೂಟ್ಯೂಬ್ ಚಾನಲ್ ಇಷ್ಟೇ ಕ್ರಿಯೇಟ್ ಮಾಡಿದ್ರೆ ಮುಗಿದು ಫ್ರೆಂಡ್ಸ್. ಯಾವ ರೀತಿ ತಮ್ಮನೇಲಿ ಆ್ಯಡ್ ಮಾಡೋದು, ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ನಿಮ್ಮ ಫೋನಿನಲ್ಲಿ ಅಂತ, ಹಾಗೆ ಯಾವ ರೀತಿಯಾಗಿ ವಿಡಿಯೋ ಎಡಿಟ್ ಮಾಡೋದು, ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು, ಹಾಗೆ ಫೇಸ್ಬುಕ್ ಪೇಜನ್ನು ನೀವು 2024 ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಲುಕ್ಕನ್ನು ಎನೇಬಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿತ್ತು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಅವರು 2024 ಹೊಸ ನ್ಯೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.